ಶ್ರೀಮಾತ್ರೆ ನಮಃ. ಅಮ್ಮನವರು ಲಲಿತಾ ಸಹಸ್ರನಾಮವನ್ನ ಮಂತ್ರ ಇರುವವರು, ಮಂತ್ರ ಇಲ್ಲದವರು, ಜಪ ಮಾಡುವವರು, ಜಪ ಮಾಡದಿರುವವರು ಎಲ್ಲರೂ ಸಹ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಬಹುದು ಅಂತ ಹೇಳಿ, ತಸ್ಮಾ ನಾಮ ಸಹಸ್ರಮೇ ಕೀರ್ತಯದ್ವಯಂ ಸದಾ ಆದರಾತ್. ಇಲ್ಲಿ ಷರತ್ತನ್ನ ಚೆನ್ನಾಗಿ ಗುರ್ತಿಟ್ಕೊಬೇಕು. ಆದರಾತ್, ಭಕ್ತ್ಯಾತ್, ಆದರದಿಂದ, ಭಕ್ತಿಯಿಂದ ಓದಿ, ಪಾರಾಯಣ ಮಾಡಿ. ಹಾಗಾಗಿ ಸಹಸ್ರನಾಮವನ್ನ ಹೇಗೆ ಓದ್ಬೇಕು? ಆದರದಿಂದ, ಪ್ರೇಮದಿಂದ. ಉತ್ತರ ಭಾರತದಲ್ಲಿ ಒಂದು ಮಾತು ಹೇಳ್ತಾರಲ್ವಾ, ಪ್ರೇಮ್ ಸೆ ಬೋಲೋ ಜಯ ಮಾತಾ ದಿ ಅಂತ. ಪ್ರೀತಿಯಿಂದ ಹೇಳ್ಬೇಕು, ಅದೇ ಮುಖ್ಯ. ಕೆಲವರು ಯಂತ್ರದಂತೆ ಹೇಳ್ತಾ ಇರ್ತಾರೆ, ಅದೆಲ್ಲ ಬೇಕಾಗಿರೋದು ಆದರದಿಂದ, ಭಕ್ತಿಯಿಂದ. ಆದರಾತ್, ಭಕ್ತ್ಯಾತ್. ಮೊಟ್ಟ ಮೊದಲೇ ಇದೆಲ್ಲ ಬರೋದಿಲ್ಲ. ಪಾರಾಯಣ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಭಕ್ತಿ, ಆದರ ಮೂಡ್ತಾ ಇರ್ಬೇಕು. ಯಾಕೆ ನಿತ್ಯ ಪಾರಾಯಣ ಮಾಡು ಅಂತ ಹೇಳ್ತಾರೆ ಅಂದ್ರೆ, ಒಂದು ಸಾರಿ ಆದ್ರೂ ಸರಿಯಾಗಿ ಭಕ್ತಿಯಿಂದ ಪಾರಾಯಣ ಮಾಡ್ತೀವಿ ಅಲ್ವಾ, ಅದಕ್ಕೆ. ಒಂದು ಸಾರಿ ಆದ್ರೂ ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ ಅಷ್ಟು ಸಾಕು, ಅಷ್ಟು ವಿಶಿಷ್ಟವಾದದ್ದು. ಇನ್ನು ಅಷ್ಟು ಸಾರಿ ಪಠನೆ ಮಾಡಿದ್ರೆ, ಒಂದು ಸಾರಿ ಭಕ್ತಿಯಿಂದ ಪಠನೆ ಮಾಡಿದ ಫಲಿತ ಲಭಿಸುತ್ತೆ ನಮಗೆ. ತದಾಭ್ಯ ತದಾರಭ್ಯ ಬ್ರಹ್ಮ ವಿಷ್ಣು ಮಹೇಶ್ವರಾಹ ಶಕ್ತಿಯೋ ಮಂತ್ರಿಣೀ ಮುಖ್ಯ ಇದಂ ಇದಂ ನಾಮ ಸಾಹಸ್ರಗಂ ಪಠಂತಿ ಭಕ್ತ್ಯ ಸತತಂ ಲಲಿತಾ ಪರಿತುಷ್ಟಯೇ. ಅಲ್ಲಿ ಆಗ ಅಮ್ಮ ಆಜ್ಞಾಪನೆ ಮಾಡಿದ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರರು, ಇತರ ಶಕ್ತಿಗಳು, ಶ್ಯಾಮಲಾ ವಾರಾಹಿ ದೇವತೆಗಳು ಇವರೆಲ್ಲರೂ ಕೂಡ ಆ ಸಮಯದಿಂದ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದಾರೆ. ಅಂದ್ರೆ ಸಹಸ್ರನಾಮ ಪಾರಾಯಣ ಮಾಡಿದವ್ರು ಯಾರು? ನಾವು ಮಾತ್ರ ಅಲ್ಲ. ಬ್ರಹ್ಮ ವಿಷ್ಣು ರುದ್ರಾದಿಗಳಿಂದ ಹಿಡಿದು ಮಂತ್ರಿಣೀ ದೇವಿ, ದಂಡಿನಿ ದೇವಿ ಎಲ್ಲರೂ ಕೂಡ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಪಠಿಸ್ತಾ ಇದ್ದಾರೆ. ಅದು ವಾಗ್ದೇವತೆಗಳು ಕೊಟ್ಟದ್ದಲ್ವಾ, ಅದಕ್ಕೆ ಲಲಿತಾ ಸಹಸ್ರನಾಮ ಸ್ತೋತ್ರ ಅಪೌರುಷೇಯಂ ಅಂತ ಕರೀತಾರೆ. ಅಪೌರುಷೇಯಂ ಅಂತ ಯಾವುದನ್ನ ಹೇಳ್ತಾರೆ? ವೇದವನ್ನ ಹೇಳ್ತಾರೆ. ಯಾಕೆಂದ್ರೆ ವೇದಗಳನ್ನ ಮಾನವ ಸೃಷ್ಟಿ ಮಾಡಿತ್ತಲ್ಲ. ಯಸ್ಯ ನಿಶ್ವಸಿತಂ ವೇದಾಹ ಅಂತ ಉಪನಿಷತ್ತು ಹೇಳ್ತಾ ಇದೆ ಅಲ್ವಾ. ಪರಮಾತ್ಮನ ಉಸಿರೇ ವೇದವಾಗಿ ಬಂದವು. ಉಸಿರನ್ನ ಯಾರು ತಯಾರು ಮಾಡೋಕ್ಕಾಗಲ್ಲ ಅಲ್ವಾ, ಪರಮಾತ್ಮನಿಂದ ಸಹಜವಾಗಿ ಬಂದು. ಅದಕ್ಕೆ ವೇದ ಅಂದ್ರೆ ಪರಮಾತ್ಮನ ಶಬ್ದ ರೂಪಗಳೇ. ಅದಕ್ಕೆ ಅವು ಪುರುಷ ಸೃಷ್ಟಿ ಅಲ್ಲ, ಜೀವ ಸೃಷ್ಟಿ ಅಲ್ಲ. ಜೀವಿಗಳು ಯಾರು ತಯಾರು ಮಾಡಲಿಲ್ಲ ವೇದಗಳನ್ನ. ಅದಕ್ಕೆ ಅಪೌರುಷೇಯಂ ಅಂತ ವೇದವನ್ನ ಕರೀತಾರೆ. ಹಾಗೆ ಇದನ್ನು ಕೂಡ ಜೀವಿಗಳು ಯಾರು ತಯಾರು ಮಾಡಲಿಲ್ಲ. ಸಾಕ್ಷಾತ್ತು ಅಮ್ಮನವರ ವಾಗ್ರೂಪಗಳೇ ಆಚೆ ಬಂದು ಸಹಸ್ರನಾಮವನ್ನ ಲೋಕಕ್ಕೆ ಕೊಟ್ಟದ್ದರಿಂದ ಲಲಿತಾ ಸಹಸ್ರನಾಮ ಸ್ತೋತ್ರ ಸಾಕ್ಷಾತ್ತು ವೇದವೇ. ಆ ವೇದ ಪಾರಾಯಣದಲ್ಲಿ ಎಷ್ಟು ಶಕ್ತಿ ಇದೆಯೋ ಸಹಸ್ರನಾಮ ಸ್ತೋತ್ರದಲ್ಲಿ ಅಷ್ಟು ಶಕ್ತಿ ಇದೆ. ಇನ್ನು ವೇದಗಳಿಗೆ ಪ್ರತ್ಯೇಕವಾದ ಸಂಸ್ಕಾರಗಳು, ಅಧಿಕಾರಗಳನ್ನ ಹೇಳಿದ್ದಾರೆ. ಅಷ್ಟು ನಿಯಮಗಳಿಲ್ಲದೇನೆ ಸಹಸ್ರನಾಮವನ್ನ ಪಾರಾಯಣ ಮಾಡಿ ಅಷ್ಟು ಫಲಿತವನ್ನ ನಾವು ಪಡಿಬಹುದು. ಇಷ್ಟು ವಿಶೇಷಗಳನ್ನ ವಿವರಿಸಿ ಅದಕ್ಕೆ ಇದನ್ನ ರಹಸ್ಯ ನಾಮ ಸ್ತೋತ್ರ ಅಂತ ಹೇಳಿದ್ನಯ್ಯ ಅಂತ ಹೇಳ್ತಿದ್ದಾರೆ. ಯಾರು? ಹಯಗ್ರೀವ ಸ್ವಾಮಿ. ಈಗ ನೋಡಿ, ರಹಸ್ಯ ಅಂತ ಯಾಕೆ ಹೇಳಿದ್ರು? ಬಾಹ್ಯಕ್ಕೆ ಹೆಸರುಗಳ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ, ಆದ್ರೆ ಇದರಲ್ಲಿ ಶ್ರೀಚಕ್ರಕ್ಕೆ ಸಂಬಂಧಿಸಿದ ವಿಶೇಷಗಳಿವೆ, ಶ್ರೀವಜ್ಯಕ್ಕೆ ಸಂಬಂಧಿಸಿದ ಮರ್ಮಗಳಿದಾವೆ, ಯೋಗಶಾಸ್ತ್ರ ರಹಸ್ಯಗಳಿದಾವೆ, ಮಂತ್ರಶಾಸ್ತ್ರ ಸಂಕೇತಗಳಿದಾವೆ. ಒಂದೇನು ಎಷ್ಟೆಷ್ಟೋ ಇದಾವೆ ಲಲಿತಾ ಸಹಸ್ರನಾಮದಲ್ಲಿ. ಈಗ ರಹಸ್ಯ ಅಂತ ಯಾವ್ದನ್ನ ಹೇಳ್ತಾರೆ ಅಂತ ಒಂದ್ಸಾರಿ ನೋಡೋಣ. ಇದಂ ಗುಹ್ಯತಮಂ ಶಾಸ್ತ್ರಂ. ಈ ಮಾತು ನಮಗೆ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕಾಣಿಸ್ತಾ ಇದೆ. ಸ್ವಾಮಿ ಹೇಳ್ತಿದ್ದಾನೆ, ಇದು ಗುಹ್ಯತಮಂ. ಗುಹ್ಯತಮಂ ಅಂದ್ರೆ ರಹಸ್ಯಗಳಿಗೆಲ್ಲ ರಹಸ್ಯವಯ್ಯ ಇದು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಯುದ್ಧ ಭೂಮಿಯಲ್ಲಿ ನಿಂತು ಅಲ್ಲಿ ಇದನ್ನ ಹೇಳ್ತಾ ಇದನ್ನ ರಹಸ್ಯ ವಿದ್ಯೆ ಅಂತ ಹೇಳಿದ್ನ. ರಹಸ್ಯ ಅಂದ್ಮೇಲೆ ಬಾಗಿಲು ಹಾಕಿ ಒಂದು ಕೊಠಡಿಯಲ್ಲಿ ಹೇಳ್ಬೋದಿತ್ತಲ್ವಾ. ಯುದ್ಧ ಭೂಮಿಯಲ್ಲಿ ಹೇಳ್ತಾ ಇದನ್ನ ರಹಸ್ಯ ವಿದ್ಯೆ ಅಂತೀರಾ ಅಂದ್ರೆ ಬಹಿರಂಗವಾಗಿ ಹೇಳಿದ್ರ ಅಂತರಂಗವಾಗಿ ಹೇಳಿದ್ರ ಅನ್ನೋದಲ್ಲ ಮುಖ್ಯ. ರಹಸ್ಯ ವಿದ್ಯೆ ಅಂತ ಯಾವ್ದನ್ನ ಹೇಳ್ತಾರೆ? ಇದು ಒಂದು ಸಾಂಕೇತಿಕ ಪದ, ಶಾಸ್ತ್ರೀಯ ಪದ ರಹಸ್ಯ ಅನ್ನೋದು. ಅದಕ್ಕೆ ಸೀಕ್ರೆಟ್ ಅಂತ ಲೌಕಿಕ ಅರ್ಥವನ್ನ ಹೇಳೋದಕ್ಕಾಗಲ್ಲ. ಈಗ ರಹಸ್ಯ ಅಂದ್ರೆ ಏನು ಅಂತ ನೋಡೋಣ. ಶಾಸ್ತ್ರದಲ್ಲಿ ಎರಡು ರೀತಿ ಇರ್ತವೆ. ಒಂದು ಪ್ರಕಟ ಶಾಸ್ತ್ರಗಳು, ಇನ್ನೊಂದು ಗುಹ್ಯ ಶಾಸ್ತ್ರಗಳು. ಪ್ರಕಟ ಶಾಸ್ತ್ರಗಳು ಅಂದ್ರೆ ಮೆಟೀರಿಯಲ್ ಸೈನ್ಸಸ್ ಅಂತ. ಭೌತಿಕ ಶಾಸ್ತ್ರಗಳೆಲ್ಲವೂ ಪ್ರಕಟ ಶಾಸ್ತ್ರಗಳೇ. ಸೈನ್ಸ್, ಫಿಸಿಕ್ಸ್ ಇದೆಲ್ಲ ಏನ್ ಹೇಳಿದ್ರು ಇದೆಲ್ಲ ಭೌತಿಕ ಶಾಸ್ತ್ರಗಳೇ. ಆದ್ರೆ ಗುಹ್ಯ ಶಾಸ್ತ್ರಗಳು ಮೂರು ರೀತಿಯಲ್ಲಿ ಇರ್ತವೆ. ಗುಹ್ಯ, ಗುಹ್ಯತರ, ಗುಹ್ಯತಮ ಅಂತ ಮೂರು ವಿಧವಾಗಿ ಗುಹ್ಯ ಶಾಸ್ತ್ರಗಳು ಇರ್ತವೆ. ಗುಹ್ಯ ಅಂದ್ರೇನೆ ರಹಸ್ಯ ಅಲ್ವಾ. ಗುಹ್ಯ ಶಾಸ್ತ್ರಗಳು ಅಂದ್ರೆ
ಧರ್ಮಶಾಸ್ತ್ರಗಳು. ಅತೀಂದ್ರಿಯವಾದ ವಿಜ್ಞಾನವನ್ನ ಹೇಳೋ ಶಾಸ್ತ್ರಗಳಿಗೆ ಗುಹ್ಯ ಶಾಸ್ತ್ರ ಅಂತ ಹೇಳ್ತಾರೆ. ಅತೀಂದ್ರಿಯ ವಿಜ್ಞಾನ 3 ಭಾಗ. ಒಂದು ಧರ್ಮ. ನೀವು ಧರ್ಮವಾಗಿ ಇದ್ರೆ ಸ್ವರ್ಗಕ್ಕೆ ಹೋಗ್ತೀರಾ, ಅಧರ್ಮವಾಗಿ ಇದ್ರೆ ನರಕಕ್ಕೆ ಹೋಗ್ತೀರಾ. ಇದನ್ನ ಇಂದ್ರಿಯದಿಂದ ರುಜುವು ಮಾಡಬಲ್ರ? ಆಗಲ್ಲ ಅಲ್ವಾ? ಅದಕ್ಕೆ ಅದು ಅತೀಂದ್ರಿಯ ವಿಜ್ಞಾನವೇ. ಆದ್ರಿಂದ ಧರ್ಮಶಾಸ್ತ್ರಗಳು ರಹಸ್ಯ ಶಾಸ್ತ್ರಗಳು. ಎರಡನೇದು ಮಂತ್ರಗಳು ಗುಹ್ಯತರ ಶಾಸ್ತ್ರಗಳು. ಬ್ರಹ್ಮವಿದ್ಯಾ ತತ್ವಶಾಸ್ತ್ರ ಗುಹ್ಯ ತಮಶಾಸ್ತ್ರ. ಅದಕ್ಕೆ ಭಗವದ್ಗೀತೆಯಲ್ಲಿ ಇದಂ ಗುಹ್ಯ ತಮಂ ಶಾಸ್ತ್ರಂ ಅಂತ ಕೃಷ್ಣ ಪರಮಾತ್ಮ ಹೇಳೋದ್ರಲ್ಲಿ ರಹಸ್ಯ ತಮಂ ಸೂಪರ್ಲೇಟಿವ್ ಡಿಗ್ರಿಯನ್ನ ತೋರಿಸ್ತಾನೆ ಕೃಷ್ಣ. ಅದಕ್ಕೆ ಈ 3 ವಿಧವಾದ ಶಾಸ್ತ್ರಗಳನ್ನು ರಹಸ್ಯ ಶಾಸ್ತ್ರ ಅಂತ ಕರಿಬೇಕು. ಈಗ ಇದು ರಹಸ್ಯ ನಾಮ ಯಾಕಾಯ್ತು? ಈ 3 ವಿಧವಾದ ಅಂಶಗಳು ಇದರಲ್ಲಿದೆ. ಇದರಲ್ಲಿ ಧರ್ಮಶಾಸ್ತ್ರ ಇದೆ, ಮಂತ್ರಶಾಸ್ತ್ರ ಇದೆ, ವೇದಾಂತ ಶಾಸ್ತ್ರವೂ ಇದೆ. ಆದ್ದರಿಂದಲೇ ಈ ನಾಮಗಳು ರಹಸ್ಯ ನಾಮಗಳು. ಅದು ಇಲ್ಲಿ ತಿಳ್ಕೋಬೇಕಾಗಿರುವ ಅಂಶ. ಹಾಗೆ ಇಲ್ಲಿ ಚಕ್ರ ಸಂಕೇತಗಳು, ಮಂತ್ರ ಸಂಕೇತಗಳು, ಧರ್ಮಶಾಸ್ತ್ರ ವಿಶೇಷಗಳು ಒಟ್ಟಾಗಿ ಸಹಸ್ರನಾಮ ಸ್ತೋತ್ರ ಒಂದು ಸ್ತೋತ್ರ ಗ್ರಂಥವಲ್ಲ, ಶಾಸ್ತ್ರ ಗ್ರಂಥ. ಇದು ಮಹಾಶಾಸ್ತ್ರ. ಈ ಶಾಸ್ತ್ರದಲ್ಲಿ ಎಷ್ಟು ಶಾಸ್ತ್ರ ಇದೆ ಅಂದ್ರೆ ಅನೇಕ ಶಾಸ್ತ್ರಗಳು ಇದರಲ್ಲಿ ನಮಗೆ ಕಾಣಿಸ್ತಾ ಇರ್ತವೆ. ಅದಕ್ಕೆ ಸಹಸ್ರನಾಮ ಸ್ತೋತ್ರದಲ್ಲಿ ನೀವು ನೋಡ್ತಾ ಇದ್ರೆ ಧರ್ಮಶಾಸ್ತ್ರ ಕಾಣಿಸುತ್ತೆ, ಮಂತ್ರಶಾಸ್ತ್ರ ಕಾಣಿಸುತ್ತೆ, ಯೋಗಶಾಸ್ತ್ರವಿದೆ, ವೇದಾಂತ ಶಾಸ್ತ್ರವಿದೆ. ಯೋಗಶಾಸ್ತ್ರದಲ್ಲಿ ಇನ್ನು ಕುಂಡಲಿನಿ ಮುಂತಾದವಿರುತ್ತೆ. ಇನ್ನು ಗ್ರಹಿಸುವ ತಾಳ್ಮೆ ಇರಬೇಕು. ಮೀಮಾಂಸಾ ಶಾಸ್ತ್ರ, ನ್ಯಾಯಶಾಸ್ತ್ರ, ಎಲ್ಲ ಶಾಸ್ತ್ರಗಳು ಇದಾವೆ ಲಲಿತಾ ಸಹಸ್ರನಾಮದಲ್ಲಿ. ಆ ವ್ಯಾಖ್ಯಾನಗಳಿಂದ ಎಲ್ಲವನ್ನೂ ರುಜುವು ಮಾಡಿರೋರಿದ್ದಾರೆ. ಇನ್ನ ಸ್ಪಷ್ಟವಾಗಿ ಇದಾವೆ. ಯಾಕೆಂದ್ರೆ ಧರ್ಮಶಾಸ್ತ್ರ ಇರಬೇಕು, ಮಂತ್ರಶಾಸ್ತ್ರವೂ ಇರಬೇಕು, ವೇದಾಂತ ಶಾಸ್ತ್ರವೂ ಇರಬೇಕು. 3 ಇರಬೇಕು. ನಮ್ಗೆ ವ್ಯವಹಾರ ಹೇಗಿರ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಧರ್ಮಶಾಸ್ತ್ರ ಬೇಕು, ಉಪಾಸನೆಗೋಸ್ಕರ ಮಂತ್ರಶಾಸ್ತ್ರ ಬೇಕು, ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ತತ್ವಶಾಸ್ತ್ರ ಬೇಕು. 3 ಬೇಕು ಮನುಷ್ಯನಿಗೆ. ಯಾವುದೋ ಒಂದು ಮಾತ್ರ ಅಲ್ಲ. ಕೆಲವರು ಬರೀ ಧರ್ಮವನ್ನ ಮಾತ್ರನೇ ಹೇಳ್ತಿರ್ತಾರೆ, ಸರಿ ಹೋಗೋದಿಲ್ಲ. ಧರ್ಮದಲ್ಲೇ ಎಲ್ಲ ಮುಗಿದು ಹೋಗೋದಿಲ್ಲ. ಧರ್ಮದ ನಂತರ ಏನು? ವ್ಯವಹಾರ ಜೀವಿತಕ್ಕೆ ಧರ್ಮ ಬೇಕು, ಪರಮಾರ್ಥ ಜೀವಿತಕ್ಕೆ ವೇದಾಂತ ಬೇಕು, ದೇವತೆಗಳ ಅನುಗ್ರಹಕ್ಕಾಗಿ ಮಂತ್ರ ಬೇಕು, ಉಪಾಸನೆ ಬೇಕು. ಅದಕ್ಕೆ ಧರ್ಮಶಾಸ್ತ್ರ, ಉಪಾಸನಾಶಾಸ್ತ್ರ, ತತ್ವಶಾಸ್ತ್ರ ಈ 3 ಬೇಕು ನಮಗೆ. ಆ 3 ಭಗವದ್ ಅನುಗ್ರಹದಿಂದಾನೇ ಲಭಿಸಬೇಕು. ಅದಕ್ಕೆ ಅಮ್ಮನವರು ಆ 3ರ ರೂಪವೇ ಅವಳು. ಧರ್ಮರೂಪಿಣಿ ಅವಳೇ, ಮಂತ್ರರೂಪಿಣಿ ಅವಳೇ, ತತ್ವರೂಪಿಣಿ. ಆ 3 ಇಲ್ಲಿ ತಿಳಿಯುತ್ತೆ. ಯಾವುದನ್ನ ತಿಳ್ಕೊಂಡ್ರೆ ಇನ್ನೇನು ತಿಳ್ಕೊಳ್ಳುವ ಅವಶ್ಯಕತೆ ಇರೋದಿಲ್ವೋ ಅಂತಹ ಶಾಸ್ತ್ರವನ್ನ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಕೊಟ್ಟಿದ್ದಾರೆ. ಅಂದ್ರೆ ಇದು ಸಾಮಾನ್ಯವಾ? ಲಲಿತಾ ಸಹಸ್ರನಾಮ ಸ್ತೋತ್ರ ಒಂದು ಹೊತ್ತಿಗೋ ಒಂದು ದಿನಕ್ಕೋ ಸಂಬಂಧಿಸಿದ್ದಲ್ಲ, ಒಂದು ಜೀವಿತಕ್ಕೆ ಸಂಬಂಧಿಸಿರುವ ಗ್ರಂಥ. ಇದು ನಿರಂತರ ಮನನ ಮಾಡ್ಕೋಬೇಕಾಗಿರೋ ಗ್ರಂಥ. ಇದು ನಿಮ್ಮ ಜೀವನದಲ್ಲಿ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ನಾಮ ಹೊರಗೆ ಬಂದು ನಾನಿದ್ದೀನಿ ಅಂತ ಹೇಳುತ್ತೆ. ಇನ್ನು ಸಹಸ್ರನಾಮ ಸ್ತೋತ್ರದಲ್ಲಿರೋ ಶಕ್ತಿಗಳು, ರಹಸ್ಯಗಳು ಎಷ್ಟು ಅಂದ್ರೆ ಹೊರಗೆ ಹೇಳ್ತೀವಿ, ಆದ್ರೆ ಅದರಲ್ಲಿರುವ ಮಹಿಮೆ ಏನು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವು ರಹಸ್ಯ ನಾಮಗಳು. ಹೀಗೆ ಕೂಡ ಇನ್ನೊಂದು ಭಾವ ಹೇಳ್ಕೋಬಹುದು. ಆ ಮಹಿಮೆಗಳನ್ನ ನೀವು ಪ್ರಕಟವಾಗಿ ತಿಳ್ಕೊಳ್ಳೋಕಾಗಲ್ಲ. ಅವು ಹೊರಗಡೆ ಬರ್ತಾ ಇರುತ್ತೆ, ಪ್ರಕಟವಾಗ್ತಾ ಇರುತ್ತೆ. ಆಶ್ಚರ್ಯ ಹೋಗ್ತೀವಿ ನಾವು. ನಮ್ಮ ಬುದ್ಧಿಗೆ ಸಿಲುಕದ ಶಕ್ತಿ ಅದರಲ್ಲಿದೆ. ಅದಕ್ಕೆ ಶಕ್ತಿ ಯಾವಾಗ್ಲೂ ರಹಸ್ಯವೇ. ಹೌದಾ ಅಲ್ವಾ? ಇಲ್ಲಿ ಲೈಟ್ ಇದೆ, ಫ್ಯಾನ್ ಇದೆ, ಮೈಕ್ ಇದೆ. ಅದರಲ್ಲಿ ಶಕ್ತಿ ಇದೆಯೋ ಇಲ್ವೋ? ಇದೆ. ಅದು ಕಾಣಿಸ್ತಿದ್ಯಾ? ರಹಸ್ಯವೇ ಅಲ್ವಾ? ಈಗ ಅದು ರಹಸ್ಯವಾದ ಶಕ್ತಿ ಇಲ್ಲದೆ ಇದ್ರೆ ಪ್ರಕಟವಾಗಿರೋ ಈ ಪರಿಕರಗಳು ಕೆಲಸ ಮಾಡೋದಿಲ್ಲ. ಅದಕ್ಕೆ ರಹಸ್ಯವೇ ಲಲಿತಾ ಸಹಸ್ರನಾಮ ಸ್ತೋತ್ರ. ಇನ್ನು ಲಲಿತಾ ಸಹಸ್ರನಾಮವನ್ನ ಹೇಗೆ ವರ್ಣಿಸಬಹುದು ಅಂದ್ರೆ ಒಂದೊಂದು ಸಾರಿ ದ್ರಾಕ್ಷಿ ತೋಟ ಗುರ್ತು ಬರ್ತಿರುತ್ತೆ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ನೋಡ್ತಿದ್ರೆ ದ್ರಾಕ್ಷಿ ತೋಟಕ್ಕೆ ಹೋದ್ರೆ ಗೊಂಚಲು ಗೊಂಚಲಾಗಿ ಹಣ್ಣುಗಳು ಮೇತಾಡ್ತಾ ಇರ್ತವೆ. ಹಾಗೆ ಸಹಸ್ರನಾಮ ಸ್ತೋತ್ರವು ಒಂದು ತೋಟದ ಹಾಗಿದ್ರೆ ಒಂದೊಂದು ನಾಮಗಳ ಗುಂಪು ಒಂದೊಂದು ಗೊಂಚಲು. ದುರ್ಗಾ ನಾಮಗಳೆಲ್ಲ ಒಂದು ಗುಂಪಲ್ಲಿರ್ತವೆ. ಇನ್ನೊಂದು ಕಡೆ ವಿಶೇಷವಾದ ವನದುರ್ಗಾ ವಿದ್ಯೆಯೆಲ್ಲ ಒಂದು ಕಡೆ ತೋರಿಸ್ತಾ ಇರ್ತಾರೆ. ಹೀಗೆ ಒಂದೊಂದು ಮಂತ್ರ ವಿಶೇಷಗಳನ್ನು ಒಂದೊಂದು ಗೊಂಚಲು ನಾಮಗಳಲ್ಲಿ ಇಡ್ತಾರೆ. ಆ ನಾಮಗಳ ಗೊಂಚಲನ್ನ ತಗೊಂಡು ನಾವು ಪಾರಾಯಣ ಮಾಡ್ಬೇಕು. ಉದಾಹರಣೆಗೆ ಭವದಾವ ಸುಧಾವೃಷ್ಟಿ ಪಾಪಾರಣ್ಯದ ವಾನಲ ದೌರ್ಭಾಗ್ಯತೂಲ ವಾತೂಲ ಜರಾದ್ವಾಂತರ ವಿಪ್ರಭ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತಕೇಕಿ ಘನ ಘನ ರೋಗ ಪರ್ವತ ಡಂಬೋಲಿಹಿ ಮೃತ್ಯುದಾರು ಕುಠಾರಿಕ. ಈ ಗೊಂಚಲೇನಾದ್ರೂ ನಾವು ತಗೊಂಡ್ರೆ ಜಾತಕದಲ್ಲಿ ಎಷ್ಟೆಷ್ಟು ರೀತಿಯ ದೋಷಗಳಿದೆಯೋ ಆ ದೋಷಗಳನ್ನೆಲ್ಲ ಹೋಗಲಾಡಿಸೋ ಶಕ್ತಿ ಇದರಲ್ಲಿಟ್ಟಿದ್ದಾರೆ. ಈ ರೀತಿಯ ರಹಸ್ಯಗಳು ಅದೆಷ್ಟು ಕಾಣಿಸ್ತಾವೋ ಲಲಿತಾ ಸಹಸ್ರನಾಮದಲ್ಲಿ. ದುರ್ಲಭ ದುರ್ಗಮ ದುರ್ಗಾ ಇಂದ ದುರ್ಗಾ ವಿದ್ಯೆ ಇದೆ. ಹೀಗೆ ವಿಧ ವಿಧವಾದ ಪ್ರಯೋಜನೆಗೋಸ್ಕರ ವಿಧ ವಿಧವಾದ ಗೊಂಚಲುಗಳಿವೆ. ಮಿಕ್ಕ ವಿಷಯಗಳನ್ನ ಮುಂದಿನ ಭಾಗದಿಂದ ತಿಳ್ಕೊಳ್ತಾ ಹೋಗೋಣ. ಶ್ರೀಮಾತ್ರೆ ನಮಃ.